ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಲ್ಲ, ಎಲ್ಲನೂ ಮಲ್ಲಿ ಹತ್ರ ನಾನು ಮೊದಲು ಹೇಳಬೇಕಿತ್ತು. ಹೇಳಿದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಆದ್ರೆ ಹೇಗೆ ಹೇಳಿ, ಮಲ್ಲಿ ತಾಯಿಯವ್ರಿಗೆ ನಾನು ಮಾತು ಕೊಟ್ಬಿಟ್ಟಿದ್ನಲ್ಲ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಕೈಯಾರ ಮಲ್ಲಿ ಜೀವನನ ಹಾಳು ಮಾಡ್ಬಿಟ್ಟೆ. ಯಾಕೆ ಹೇಳ್ತಾ ಇದ್ದೀರಾ? ಏನ್ ಮಾಡ್ಲಿ ಯಜಮಾನ್ರೆ, ನನ್ನ ಕೈಯಾರ ನಮ್ಮಲ್ಲಿ ಜೀವನನ ಹಾಳು ಮಾಡ್ಬಿಟ್ನಲ್ಲ. ಎಲ್ಲ ನಾಳೆ ಮಾಡಿದ್ದು, ಎಲ್ಲದಕ್ಕೂ ನಾಳೆ ಕಾರಣ. ತಾತ ನೋಡಿ, ನೀವು ಅನ್ಕೊಂಡಿರಂಗೆ ಏನೂ ಆಗಿಲ್ಲ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಯಜಮಾನ್ರೆ? ಇನ್ನು ಮುಂದೆ ನನ್ನ ಮೊಮ್ಮಗಳಿಗೆ ನಾನು ಹೆಂಗ್ ಮುಖ ತೋರಿಸ್ಲಿ? ಇಷ್ಟು ವರ್ಷ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅವಳ ಜೋಪಾನ ಮಾಡಿದೆ. ಆದ್ರೆ ಈಗ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಕ್ಕೂ ಆಗೋದಿಲ್ಲ. ಅವಳು ಎದುರಿಸೋದು ಅಷ್ಟು ಸುಲಭ ಅಲ್ಲ. ಇನ್ನು ಮುಂದೆ ಯಾವುದು ಮೊದಲಂಗೆ ಇರಲ್ಲ. ತಾತ ಯಾಕೆ ಹಾಗೆ ಅನ್ಕೋತೀರಾ? ನೋಡಿ, ಚಿಕ್ಕದಕ್ಕೆ ನೀವು ಸಾಕಿದ ಮೊಮ್ಮಗಳಲ್ವಾ, ಅವ್ರು ಯಾವತ್ತೂ ಕೂಡ ನಿಮ್ಮನ್ನ ಬಿಟ್ಕೊಡೋದಿಲ್ಲ. ನಿಮ್ಮನ್ನ ಯಾವತ್ತೂ ಜೀವನದಲ್ಲಿ ಉನ್ನತ ಸ್ಥಾನದಲ್ಲೇ ನೋಡ್ತಾರೆ. ಇರ್ಬೋದು ಯಜಮಾನ್ರೆ, ಆದ್ರೆ ಅವಳು ಮುಂದೆ ನಾನು ತಲೆ ತಗ್ಸೋಂತ ಕೆಲಸ ಮಾಡ್ಬಿಟ್ಟಿದ್ದೀನಿ. ಅವಳ ಮುಂದೆ ನಾನು ಶಾಲೆ ಚಿಕ್ಕೋಣಾಗ್ಬಿಟ್ಟೆ. ಅವಳಿಗೆ ಮೊದಲಿಂದಲೂ ಸುಳ್ಳು ಹೇಳ್ಕೊಂಡೆ ಬಂದೆ. ನಾನು ಯಾರು ಅನ್ನೋದನ್ನ ಮುಚ್ಚಿಟ್ಟೆ, ಅವಳು ಯಾರು ಅನ್ನೋದನ್ನ ಮುಚ್ಚಿಟ್ಟೆ. ಅವಳಿಗೆ ಸುಳ್ಳನ್ನೇ ಹೇಳ್ತಾ ಬಂದೆ ಯಜಮಾನ್ರೆ. ನನಗೆ ಮಾತು ಬರಲ್ಲ ಅಂತ ಅವಳನ್ನ ನಂಬಿಸ್ಬಿಟ್ಟೆ. ಈಗ ಹೋಗಿ ನಾನು ಅವಳ ಹೆಂಗ್ ಸಮಾಧಾನ ಮಾಡ್ಲಿ ಯಜಮಾನ್ರೆ? ಒಂದು ಮಾತು ಹೇಳ್ಬೋದಿತ್ತಲ್ಲ ತಾತ ಅಂತ ಅವಳು ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ನನ್ನ ಕೈಲಾಗಿಲ್ಲ. ಅವಳು ಎದುರಿಸೋಷ್ಟು ಶಕ್ತಿ ನನಗಿಲ್ಲ ಯಜಮಾನ್ರೆ, ನನಗಿಲ್ಲ. ನೋಡಿ, ಮಲ್ಲಿ ಅಕ್ಕಿಗೆ ನೀವೇ ಧೈರ್ಯ ಹೇಳ್ಬೇಕಾದವ್ರು, ಬಟ್ ನೀವೇ ಈ ಥರ ಹತ್ರ ಹೇಗೆ? ನೋಡಿ ತಾತ, ಒಂದಂತೂ ನಿಜ, ಮಲ್ಲಿ ಅಕ್ಕೆ ಯಾವತ್ತೂ ಕೂಡ ನಿಮ್ಮನ್ನ ಬಿಟ್ಕೊಡೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇದೆ, ಗೌರವ ಇದೆ. ಇಷ್ಟು ವರ್ಷ ನೀವೇ ಅಲ್ವಾ ತಾತ ಮಲ್ಲಿ ಅಕ್ಕೆಗೆ ಅಪ್ಪ ಅಮ್ಮ ಎಲ್ಲ ಆಗಿತ್ತು. ಅಂಥದ್ರಲ್ಲಿ ಮಲ್ಲಿ ಅಕ್ಕೆ ನಿಮ್ಮನ್ನು ದೂರ ಇಡ್ತಾರ? ಇಲ್ವೇ ಇಲ್ಲ, ಚಾನ್ಸೇ ಇಲ್ಲ. ಸುಮ್ಮನೆ ನಿಮಗೆ ನೀವೇ ಏನೇನೋ ಅನ್ಕೋತಾ ಇದ್ದೀರಾ ಅಷ್ಟೇ. ಆಧಾರದಲ್ಲಿ ಏನೂ ಆಗಿಲ್ಲ ತಾತ. ನೋಡಿ, ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ನೀವೇನೇ ಮಾಡಿದ್ರು ಅದು ಮಲ್ಲಿ ಅತ್ತಿಗೆ ಒಳ್ಳೇದಕ್ಕೋಸ್ಕರ ಮಾಡಿದ್ದೀರ. ಅದನ್ನ ಮಲ್ಲಿ ಅತ್ತಿಗೆನೂ ಅರ್ಥ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬನ್ನಿ, ಮಲ್ಲಿ ಅತ್ತಿಗೆಗೆ ಸಮಾಧಾನ ಮಾಡಿ. ನೀವೇ ನಂಗೆ ಹೇಳ್ತಿದ್ದೀರ ಯಜಮಾನ್ರೆ, ಆದ್ರೆ ನಾನು ತಪ್ಪು ಮಾಡ್ಬಿಟ್ಟೆ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವಳು ತವನ ಹೆಂಗ್ ಮಾತಾಡ್ಲಿ ಯಜಮಾನ್ರೆ? ತಾತ ನೋಡಿ, ಇದ್ರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ ತಾತ. ಪ್ಲೀಸ್ ದಯವಿಟ್ಟು ನೋಡಿ, ಹೋಗಿ ಮಲ್ಲಿ ಅತ್ತಿಗೆಗೆ ಸಮಾಧಾನ ಮಾಡಿ. ನಿಮ್ಮ ಮೊಮ್ಮಗಳೆಲ್ಲ ಅಳ್ತಾ ಇದ್ರೆ ನೀವು ಸುಮ್ಮನೆ ಇರ್ತೀರಾ? ಸಮಾಧಾನ ಮಾಡ್ತೀರಾ ತಾನೆ? ಹಾಂ, ಮತ್ತೆ ಹೋಗಿ. ಈಗ ಹೇಳು, ಏನ್ ಮಾಡ್ತೀಯಾ? ಇವಳ ಸಾವಿಗೆ ನೀನೇ ಕಾರಣ ಆಗ್ತೀಯಾ? ಅಂಕಲ್ ಪ್ಲೀಸ್, ಅಂಕಲ್ ಪ್ಲೀಸ್, ಹೇಳೋ ಮಾತು ಕೇಳಿ. ಅವ್ಳಿಗೇನು ಮಾಡಬೇಡಿ. ಓಹೋ, ಮತ್ತೆ ಬಹುವಚನಕ್ಕೆ ಶಿಫ್ಟ್ ಆಗ್ಬಿಟ್ಟಿಯಾ? ಶಬಾಸ್ ನೋಡ, ಈಗಲೂ ನಿನಗೆ ಟೈಮ್ ಕೊಡ್ತೀನಿ, ಈಗಲೂ ನಿನಗೊಂದು ಅವಕಾಶ ಕೊಡ್ತೀನಿ. ಹೌದು, ನನ್ನ ಮಗಳ ಜೊತೆ ಜೀವನ ಮಾಡು, ಅವಳ ಜೊತೆ ಸಂಸಾರ ಮಾಡೋ. ಹೇಳೋ, ಏನ್ ಮಾಡ್ತೀಯಾ? ಅಂಕಲ್, ಅಂಕಲ್ ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಹಾಂ, ಮಾತಾಡೋಣ, ಕೂತ್ ಮಾತಾಡೋಣ. ದಯವಿಟ್ಟು ಗನ್ ಕೆಳಗಿಳಿಸಿ ಪ್ಲೀಸ್. ಅಂಕಲ್ ಪ್ಲೀಸ್, ಅಂಕಲ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವೇ ಮಾಡ್ಸಿರೋ ಮದುವೆ ಇದು. ಏನ್ ಅಂಕಲ್ ಇವಾಗ ಬಂದು ಈ ತರ ಮಾತಾಡ್ತಾ ಇದ್ದೀರಾ? ಅಂಕಲ್ ಪ್ಲೀಸ್, ಅಂಕಲ್. ಬೇಬಿ ಸಾರಿ ಬೇಬಿ,
ನನಗೆ ಬೇರೆ ದಾರಿ ಇಲ್ಲ. ನಾನು ಅವ್ರು ಹೇಳ್ದಾಗ ಕೇಳಬೇಕು. ಅಂಕಲ್ ಸರಿ ಅಂಕಲ್, ಆಯ್ತು, ನೀವು ಹೇಳ್ದಾಗೆ ಕೇಳ್ತೀನಿ. ಪ್ಲೀಸ್ ಗನ್ ಕೆಳಗೆ ಇಳಿಸಿ ಅಂಕಲ್. ಹೇಳ್ತಿದ್ದೀನಲ್ಲ ಅಂಕಲ್, ನೀವು ಹೇಳಿದ ಬಗ್ಗೆ ಕೇಳ್ತೀನಿ ಅಂತ. ಪ್ಲೀಸ್ ಇಳಿಸಿ ಅಂಕಲ್. ಹೇಳ್ತಿದ್ದೀನಲ್ಲ ಅಂಕಲ್. ಏನಲ್ಲಿ ಒಂದು ಕೈ ಹಿಡ್ಕೊಂಡು ನನ್ನ ಮುಂದೆ ಇಷ್ಟೆಲ್ಲ ಡ್ರಾ ಮಾಡ್ತೇನೆ ನೀನು. ಯಾರ ಮುಂದೆ? ಜೇಡಿ ಮುಂದೆ ಆಟ ಆಡ್ತೀಯ. ನನ್ನ ಹುಡುಗಿ ಹಣೆಗೆ ಗನ್ನಿಡ್ತೀಯ ನೀನು. ಎಷ್ಟೋ ಧೈರ್ಯ ನಿನ್ಗೆ? ಏಯ್ ಭೂಪತಿ, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಇದೇ ನನ್ನ ಲಾಸ್ಟ್ ವಾರ್ನಿಂಗು. ಜೀವದ ಮೇಲೆ ಆಸೆ ಇದ್ರೆ ಹೊಡ್ತಾರೆ ಇಲ್ಲಿಂದ. ಬೇಡತ್ತೆ ಬೇಡ, ಇದು ಚೆನ್ನಾಗಿರಲ್ಲ. ಹೋಗು ಅಂದೆ. ಹೊಡಿಲಿಂದ. ನಿನ್ ಮುಖ ನೋಡ್ತಾ ಇದೀಯ? ಹೋಗಯ್ಯ. ಬಂದ್ಬಿಟ್ಟ ಈಗ ದೊಡ್ಡದಾಗಿ ಮಗಳು ಅನ್ಕೊಂಡು. ನಮ್ಮನೆ ಅನ್ನ ತಿಂದ ಋಣ ಇತ್ತಲ್ಲ, ಅದಕ್ಕೆ ನನ್ನ ಮಗಳು ಬಲ್ಲಿನ ಜೋಪಾನ ಮಾಡಿದ್ದಾನೆ. ಪ್ರಪಂಚಕ್ಕೆ ಇವಳು ನನ್ನ ಮೊಮ್ಮಗಳು ಅಂತ ಹೇಳ್ಕೊಂಡ್ ಬಂದಿದ್ದಾನೆ. ಆದ್ರೆ ಆ ಮಲ್ಲಿ ನನ್ನ ಮಗಳು. ಈ ವಿಷಯ ನಿಮ್ಮ ಅಣ್ಣನು ಹೇಳ್ದಪ್ಪ ನನಗೆ. ಅವನು ಹೇಳ್ಬಿಟ್ಟ, ಅದನ್ನ ನೀವು ಕೇಳಿ ನಂಬಿಟ್ರಿ. ಸ್ವಂತ ಬುದ್ಧಿ ಅನ್ನೋದಿಲ್ವಾ ಅಂಕಲ್ ನಿಮ್ಗೆ? ಅವನ ಅನುಕೂಲಕ್ಕೆ ತಕ್ಕಾಗೆ 1000 ಸುಳ್ಳು ಹೇಳ್ತಾನ ಅವನು. ಅದನ್ನೆಲ್ಲ ನಂಬಕ್ಕಾಗತ್ತಾ? ಈ ಫ್ಯಾಮಿಲಿ ಪಾಲಿಟಿಕ್ಸು, ಡ್ರಾಮಾ, ಸೆಂಟಿಮೆಂಟಲ್ಲು ಬೇಜಾನ್ ನೋಡ್ಬಿಡ್ತೀನಿ ನನ್ನ ಎಕ್ಸ್ಪೀರಿಯನ್ಸ್. DNA ಟೆಸ್ಟ್ ಮಾಡಿಸಿ ಗೊತ್ತಾಗತ್ತೆ ನಿಮ್ಗಾಗ. ಅವ್ರು ಯಾರೋ ಏನೋ ಹೇಳಿದ್ರಂತೆ, ಅದನ್ನ ನೀವು ನಂಬುದ್ರಂತೆ, ಅಂಡ್ ಅದನ್ನ ಬಂದು ನಮಗೆ ಹೇಳ್ತಾ ಇದ್ದೀರಾ. ನಾನು ಅದನ್ನ ನಂಬೇಕೀಗ. ಏನ್ ಅನ್ಕೊಂಡಿದ್ದೀರಾ ನನ್ನ? ನೋಡು, ಗಂಗಣ್ಣ ಏನು ನನಗೆ ಗೊತ್ತು. ಅವನು ಮಲ್ಲಿನ ಸಾಕಿ ಬೆಳೆಸಿದ್ದಾನೆ ಅಂದ್ರೆ ಅವಳು ನನ್ನ ಮಗಳೇ. ಮಲ್ಲಿ ನನ್ನ ಮಗಳು. ಗಂಗಣ್ಣನ ಮಾತು ನಾನು ನಂಬ್ತೀನಿ. ಹಾಗೆ ನಿಮ್ಮ ಅಣ್ಣನ ಮಾತು ನಾನು ನಂಬ್ತೀನಿ. ಅವ್ನು ನನಗೆ ಕೆಟ್ಟವನೇ ಆಗಿರ್ಬೋದು, ನನ್ನ ಶತ್ರುನೇ ಆಗಿರ್ಬೋದು, ಆದ್ರೆ ಅವ್ನು ನಂಬ್ತೀನಿ ನಾನು. ಯಾಕಂದ್ರೆ ಒಬ್ಬ ವ್ಯಕ್ತಿಯಾಗಿ ನಿಮ್ಮಣ್ಣ ಒಳ್ಳೆಯವನು. ಅವನು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಅದರ ಅಗತ್ಯನೂ ಅವನಿಗಿಲ್ಲ. ಹಾಗಾಗಿ ನಾನು ನಂಬ್ತೀನಿ ಆ ಮಲ್ಲಿ ನನ್ನ ಮಗಳು ಅಂತ. ಅವಳ ವಿಷಯದಲ್ಲಿ ನನ್ನಿಂದ ಬಹಳ ದೊಡ್ಡ ತಪ್ಪು ಆಗ್ಬಿಟ್ಟಿದೆ. ಈಗ ಅದನ್ನು ಸರಿ ಮಾಡ್ಕೊಳ್ಳೇಬೇಕು ಜಯ. ನಾನು ನನ್ನ ಮಗಳು ನನಗೆ ಬೇಕು. ಅವಳ ಜೀವನ ಚೆನ್ನಾಗಿರ್ಬೇಕು. ಅವಳು ಚೆನ್ನಾಗಿರ್ಬೇಕು ಅಂದ್ರೆ ನೀನು ಅವಳು ಒಂದಾಗಿರ್ಬೇಕು. ಅಮೃತಧಾರೆ